ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಮದ್ರೆ. ನಾನು ಮತ್ತೆ ಬಂದಿದ್ದೀನಿ ಒಂದು ಸುಂದರವಾದಂಥ ವಿಡಿಯೋವನ್ನು ತೆಗೆದುಕೊಂಡು. ಎಲ್ಲಿ ಅಂದರೆ ನಾನು ಹೈದರಾಬಾದ್ನಲ್ಲಿರುವ ಚಾರ್ಮಿನಾರ್ ಹತ್ರ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಿಮಗೆ ಚಾರ್ಮಿನಾರನ್ನು ತೋರಿಸ್ತೀನಿ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಯಾವ ರೀತಿ ಇದೆ ಈ ಸುಂದರವಾದಂಥ ಸ್ಮಾರಕ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಫ್ರೆಂಡ್ಸ್, ನಾವು ಈ ಒಂದು ಚಾರ್ಮಿನಾರ್ನ ಒಳಗಡೆ ಹೋಗಲು ಎಂಟ್ರಿ ಫೀಸ್ ಇದೆ. ನಮ್ಮೆಲ್ಲ ಭಾರತೀಯರಿಗೆ 25 ರೂಪಾಯಿ ಎಲ್ಲರಿಗೂ. ಮತ್ತು ಫಾರಿನ್ನಿಂದ ಯಾರಾದರೂ ಪ್ರವಾಸಿಗರು ಬಂದರೆ ಅವರಿಗೆ 300 ರೂಪೀಸ್ ಪೇ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಈ ಒಂದು ಸ್ಮಾರಕವನ್ನು ನೋಡಲು ಫ್ರೆಂಡ್ಸ್, ಒಳಗಡೆ ಹೋಗಲು ಈ ಒಂದು ಚಾರ್ಮಿನಾರನ್ನು ನೋಡಲು. ಮತ್ತು ಈ ಒಂದು ಭವ್ಯ ಸ್ಮಾರಕ ಯಾವ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಸುಂದರವಾದಂಥ ಒಂದು ವಾಸ್ತುಶಿಲ್ಪಕಲೆ ಮತ್ತು ಎಷ್ಟು ಶಾಂತವಾಗಿ ನಿಂತಿದೆ. ಎಷ್ಟು ಬೃಹದಾಕಾರದ ಒಂದು ಚಾರ್ಮಿನಾರ್ ನೋಡಿ ಫ್ರೆಂಡ್ಸ್. ಇದು ದೂರದಿಂದ ನೋಡಿದ್ರೆ ಒಂದು ಸಣ್ಣ ಒಂದು ಮನೆ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಆದರೆ ಇದು ಸಮೀಪ ಬಂದಾಗ ನೋಡ್ಬೋದು ಫ್ರೆಂಡ್ಸ್, ಇದು ಒಂದು ದೊಡ್ಡ ಬೃಹದಾಕಾರವಾದಂಥ ಒಂದು ವಾಸ್ತುಶಿಲ್ಪಕಲೆಯನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಚಾರ್ಮಿನಾರ್. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಈ ಒಂದು ಚಾರ್ಮಿನಾರ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಫ್ರೆಂಡ್ಸ್, ನಾನೀಗ ಈ ಚಾರ್ಮಿನಾರ್ ಮೇಲೆ ನಿಂತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಚಾರ್ಮಿನಾರ್ ಮೇಲೆ, ಈ ಒಂದು ಚಾರ್ಮಿನಾರನ್ನ ಕುಲಿ ಕುತುಬ್ ಶಾ ಅವನು ನಿರ್ಮಿಸಿರು ಫ್ರೆಂಡ್ಸ್ ಇದನ್ನು. ಮತ್ತು ಅವನು ಈ ನಗರದಲ್ಲಿ ನಡೆಯುವಂಥ ಪ್ಲೇಗ್ ರೋಗದ ನಿರ್ಮೂಲನೆಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಫಲಿಸಿ ಪ್ಲೇಗ್ ರೋಗ ಕಡಿಮೆಯಾದ ಕಾರಣಕ್ಕಾಗಿ ಈ ಒಂದು ಚಾರ್ಮಿನಾರನ್ನ ಇಲ್ಲಿ ನಿರ್ಮಾಣ ಮಾಡಲಾಯಿತು ಫ್ರೆಂಡ್ಸ್. ಅವತ್ತಿನಿಂದ ಇಲ್ಲಿವರೆಗೆ ಈ ಒಂದು ಚಾರ್ಮಿನಾರ್ ಇದೇ ಜಾಗದಲ್ಲಿದೆ ಫ್ರೆಂಡ್ಸ್. ಸುಂದರವಾದಂಥ ಒಂದು ಸ್ಮಾರಕ ಅಂತ ಹೇಳ್ಬೋದು. ಇದು ಭಾರತದ ಒಂದು ಸುಂದರವಾದಂಥ ಸ್ಮಾರಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕಲ್ಲು ಇದೆ ಅಲ್ಲ ಫ್ರೆಂಡ್ಸ್, ಈ ಒಂದು ಸಿಮೆಂಟ್ ಯಾವ ರೀತಿ ಮಾಡಿದ್ರೆ ಅಂದ್ರೆ ಸುಣ್ಣ ಮತ್ತು ಮಣ್ಣು ಮತ್ತು ಬಿಳಿ ಕಲ್ಲಿನ ಒಂದು ಬೂದಿಯನ್ನು ಮಿಶ್ರಣ ಮಾಡಿ ಈ ಒಂದು ಚಾರ್ಮಿನಾರನ್ನು ಕಟ್ಟಲಾಗಿದೆ ನೋಡಿ ಫ್ರೆಂಡ್ಸ್. ಒಂದು ಒಳ್ಳೆಯ ಸುಂದರವಾದಂಥ ಒಂದು ಸ್ಮಾರಕ ಅಂತ ಹೇಳ್ಬೋದು ಫ್ರೆಂಡ್ಸ್ ಚಾರ್ಮಿನಾರ್. ನೀವು ಬಂದು ಭೇಟಿ ಆಗಬೇಕಾದ್ರೆ ಬೇಗ ಬಂದು ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಟಿಕೆಟ್ ತೊಗೊಂಡು ಮೇಲೆ ಬಂದು ನೋಡ್ಬೋದು ಫ್ರೆಂಡ್ಸ್. ಸುಂದರವಾದಂಥ ಒಂದು ದೃಶ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ನೋಡಿ, ಒಳ್ಳೆಯ ಒಂದು ಸ್ಮಾರಕ, ಒಂದು ಮನಮೋಹಕವಾದಂಥ ಒಂದು ರಸ್ತೆ ಬೀದಿಗಳಿದೆ ಫ್ರೆಂಡ್ಸ್. ಒಂದು ಸುಂದರವಾದಂಥ ಒಂದು ಸ್ಥಳ ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ, ನಿಮಗೆಲ್ಲ ತೋರಿಸ್ತೀನಿ ಒಳಗಡೆ ಚಾರ್ಮಿನಾರ್ ಯಾವ ರೀತಿ ಇದೆ ಮೇಲ್ಗಡೆ ಅಂತೇಳಿ. ಬನ್ನಿ ಹೋಗೋಣ ಒಳಗಡೆ. ಈ ಒಂದು ಮೊದಲ ಮಾಡಿ ಚಾರ್ಮಿನಾರ್ನ ಈ ಒಂದು ಮೊದಲ ಮಾಡಿ ಸುಮಾರು 425 ವರ್ಷಗಳ ಇತಿಹಾಸವನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್. ಇದು 425 ವರ್ಷಗಳ ಒಂದು ಮಸೀದಿ ಅಂತೇಳಿ ಹೇಳ್ತಾರೆ ಫ್ರೆಂಡ್ಸ್ ಈ ಒಂದು ಮೇಲಿನ ಮಾಡಿಯನ್ನು. ಇಲ್ಲಿಂದ ಇಡೀ ಸಿಟಿಯನ್ನು ನೋಡೋದು ಒಂದು ಸುಂದರವಾದಂಥ ಒಂದು ಚಿತ್ರಣವನ್ನು ನೋಡ್ಬೋದು ನೋಡಿ ಫ್ರೆಂಡ್ಸ್. ನಾವಿಲ್ಲಿ ಒಂದು ಸುಂದರವಾದಂಥ ಒಂದು ಕಮಾನುಗಳನ್ನು ಹೊಂದಿರುವಂಥ ಈ ಒಂದು ಮೊದಲ ಮಾಡಿ ಸುತ್ತಮುತ್ತಲಿನ ಕಮಾನುಗಳಿಂದ ಇಡೀ ಸಿಟಿಯನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಇಲ್ಲೇ ಪಕ್ಕದಲ್ಲಿ ನಮಗೆ ಮಕ್ಕಾ ಮಸೀದಿಯನ್ನು ನೋಡ್ಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಇದೇ ಒಂದು ಚಾರ್ಮಿನಾರ್ನ ಪಕ್ಕದಲ್ಲಿ. ಮತ್ತು ಈ ಒಂದು ಚಾರ್ಮಿನಾರ್ನ ಒಳಭಾಗದ ಒಂದು ಚಿತ್ರಣ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಒಂದು ಸುಂದರವಾಗಿ ಚಿತ್ರಕಲಾ ಶಿಲೆಯನ್ನು ನಾವು ನೋಡಬಹುದು ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಸುಂದರವಾದಂಥ ಒಂದು ವಾಸ್ತುಶಿಲ್ಪಕಲೆಯನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್. ಇದು
ಮೇಲಿನಿಂದ ಇದು ಕೆಳಗೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಣಿಸುತ್ತೆ. ಇದು ಯಾವ ರೀತಿಯಾಗಿ ಇದರ ಕೆತ್ತನೆಯನ್ನು ಮಾಡಲಾಗಿದೆ ನೋಡಿ ಫ್ರೆಂಡ್ಸ್. ನಾವು ಮುಂದೆ ಬಂದು ಇಲ್ಲಿಂದ ಈ ಪಕ್ಕದಿಂದ ನೋಡಿದ್ರೆ ಇದೆ ನೋಡಿ ಫ್ರೆಂಡ್ಸ್, ಇದು ಮಕ್ಕಾ ಮಸೀದಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ಒಂದು ಕಮಾನು ಕಿಟಕಿಗಳಿಂದ ಈ ಒಂದು ಮಕ್ಕಾ ಮಸೀದಿ ಯಾವ ರೀತಿ, ಮತ್ತು ಈ ಒಂದು ಬಜಾರ್ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನಾವು ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಮತ್ತೆ ನೋಡೋಣ. ಅಲ್ಲಿಂದ ಮೇಲಿನ ಮಾಡಿಗೆ ಹೋಗಲು ಮತ್ತೆ ಮೇಲೆ ಹೋಗಲು ಫ್ರೆಂಡ್ಸ್, ಇಲ್ಲಿಂದ ಕೆಳಗಡೆ ಒಬ್ಬರಿಗೆ ಹೋಗುವಂತ ಸ್ಥಳ ಇದೆ ನೋಡಿ ಫ್ರೆಂಡ್ಸ್. ಇಬ್ಬರು ಹೋಗ್ಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರು ಮಾತ್ರ ಹೋಗೋದು ಲೈನ್ ಪ್ರಕಾರ. ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇದು ದ್ವಾರ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಮೇಲಿನ ಮಾಡಿಗೆ ಹೋಗಲು ಒಂದು ಸ್ಥಳ ಫ್ರೆಂಡ್ಸ್. ಆದರೆ ಇಲ್ಲಿ ಕ್ಲೋಸ್ ಮಾಡಿದರೆ ಮೇಲೆ ಹೋಗ್ಲಿಕ್ಕೆ ಅಲವಿಲ್ಲ. ಈ ರೀತಿಯಾಗಿ ಮೆಟ್ಲುಗಳ ವ್ಯವಸ್ಥೆ ಇದೆ ಕೆಳಗಡೆ ಹೋಗ್ಲಿಕ್ಕೆ. ಹೈದರಾಬಾದ್ನ ಅತ್ಯಂತ ಪ್ರಮುಖ ಹೆಗ್ಗುರುತಾಗಿರುವ ಚಾರ್ಮಿನಾರನ್ನು ಸರಿಯಾಗಿ ಆರ್ಕ್ ಡಿ ಟ್ರಯೋಂಫ್ ಆಫ್ ದಿ ಈಸ್ಟ್ ಎಂದು ಕರೆಯಲಾಗುತ್ತದೆ. ಇದನ್ನು 4 ಮಿನಾರ್ಗಳ ಮಸೀದಿ ಅಂತಲೂ ಕರೆಯುತ್ತಾರೆ. ನೀವು ಹೈದರಾಬಾದ್ಗೆ ಏನಾದರೂ ಪ್ರವಾಸ ಬಂದಾಗ ಈ ಭವ್ಯವಾದ ಶಿಲ್ಪಕಲೆಯನ್ನು ನೋಡಲಿಲ್ಲ ಅಂದರೆ ನೀವು ಹೈದರಾಬಾದ್ನಲ್ಲಿ ಏನೂ ನೋಡಲಿಲ್ಲ ಅಂತೇಳಿ ಅರ್ಥ ಫ್ರೆಂಡ್ಸ್. ನೀವು ಪ್ರಯಾಣದ ಉತ್ಸಾಹಿಗಳಾಗಿದ್ದರೆ ಹೈದರಾಬಾದ್ ಮಾತ್ರವಲ್ಲ, ಚಾರ್ಮಿನಾರ್ ಇಡೀ ಭಾರತಕ್ಕೆ ಅಪ್ರತಿಮ ಸ್ಮಾರಕವಾಗಿದೆ. ಉರ್ದು ಪದ ಚಾರ್ಮಿನಾರ್ ಎಂದರೆ 4 ಗೋಪುರಗಳು. ಚಾರ್ ಅಂದರೆ 4, ಮಿನಾರ್ ಅಂದರೆ ಗೋಪುರ. ಇದರ ಹೆಸರಿನಿಂದ ಸೂಚಿಸಿದಂತೆ ಚಾರ್ಮಿನಾರ್ 4 ಸುಂದರವಾದ ಕೆತ್ತಿದ ಕಂಬಗಳನ್ನು ಹೊಂದಿದೆ. ಪ್ರತಿ ಬದಿಯಲ್ಲಿ ಒಂದನ್ನು ಹೊಂದಿದೆ. ಹಳೆಯ ನಗರ ಲಾಡ್ ಬಜಾರ್ನ ಗದ್ದಲದ ನಡುವೆ ಈ ಪ್ರಭಾವಶಾಲಿ ರಚನೆಯು ಶಾಂತವಾಗಿ ನಿಂತಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ನಿರ್ವಹಿಸಲ್ಪಡುವ ಚಾರ್ಮಿನಾರ್ ನಗರದ ಐತಿಹಾಸಿಕ ಹಿನ್ನೆಲೆ, ಅದರ ಗ್ಲಾಮರ್, ವೈಭವ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಇದನ್ನು 1591ರಲ್ಲಿ ಶಾ ರಾಜವಂಶದ ಮೊಹಮ್ಮದ್ ಕುಲಿ ಕುತುಬ್ ಶಾ ನಿರ್ಮಿಸಿದ. ಚಾರ್ಮಿನಾರ್ ತನ್ನ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಧಾರ್ಮಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಐತಿಹಾಸಿಕ ಸ್ಮಾರಕ ಪ್ರವಾಸಿಗರನ್ನು ಇಡೀ ಭಾರತದಲ್ಲೇ ವಿದೇಶಗಳಿಂದಲೂ ಆಕರ್ಷಿಸುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ರಲ್ಲ, ಚಾರ್ಮಿನಾರ್ನ ವಿಡಿಯೋವನ್ನು, ಇಲ್ಲಿಗೆ ಈ ಒಂದು ಬ್ಲಾಗನ್ನು ಮುಗಿಸುತ್ತೇನೆ. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.